ವೇದಗಳನ್ನು ಅವರು ಮೊದಲು ತಿರಸ್ಕಾರ ಮಾಡಿದರು ತೀವ್ರವಾಗಿ. ಆಮೇಲೆ ಜೈನ ಧರ್ಮೀಯ ನಂಬಿಕೆಗಳನ್ನು ಅವರು ತಿರಸ್ಕಾರ ಮಾಡಿದರು. ವೇದವನ್ನು ಓದಿದ ಬ್ರಹ್ಮನ ಶಿರಹೋಯಿತು, ನಾದವ ಮಾಡಿದ ರಾವಣಂಗ ಅರೆ ಆಯುಷ್ಯವಾಯಿತು. ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸೊ ರಾವಣ ಹಾಡು ಹೇಳ್ಕೊಟ್ಟಿದ್ದ ಸಂಗೀತ, ಅದಕ್ಕೆ ಅವನಿಗೆ ತಲೆನ ಹೊರಟೋಯ್ತಂತೆ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ತಲೆ ಹೋಯಿತು. ಆದ್ರಿಂದ ವೇದ ಮತ್ತು ನಾದಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಯನ್ನು ಪ್ರಧಾನವಾಗಿ ಅದನ್ನೊಂದು ಕಲ್ಟಾಗಿ ಡೆವಲಪ್ ಮಾಡೋದರಲ್ಲಿ ಮೊಟ್ಟ ಮೊದಲಿಗರು ವಚನಕಾರ. ಹೀಗೆ ಕಲ್ಯಾಣದ ಪ್ರಣತಿನಲ್ಲಿ ದೀಪಗಳು, ಭಕ್ತಿಯ ದೀಪಗಳು, ಜ್ಞಾನದ ದೀಪಗಳು ಉರಿತಿರ್ಬೇಕಾದ್ರೆ ಜನನಂತ ಒಬ್ಬ ಕವಿ ಇದ್ದಕ್ಕಿದ್ದಾಗೆ ಬಿಟ್ಕೊಡ್ತಾನೆ ಜೈನ ಧರ್ಮದವರು. ಅವನು ಬರೆದಂತಹ ಕಾವ್ಯ ಎರಡು, ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಈ ಎರಡರಲ್ಲೂ ಕೂಡ ಆವರೆಗೂ ಕನ್ನಡ ಕವಿಗಳು ಮುಟ್ಟಲಿಕ್ಕೆ ಹೆದರುತ್ತಿದ್ದಂಥ ವಿಷಮ ದಾಂಪತ್ಯದ ಸಂಗತಿಗಳನ್ನು ಕಥನ ಮಾಡ್ತಾನೆ. ಬಹಳ ಆಶ್ಚರ್ಯಕರ ದಾಂಪತ್ಯೇತರ ಸಂಬಂಧಗಳು, ವಿವಾಹೇತರ ಸಂಬಂಧ ಇಟ್ಟುಕೊಂಡು ಅವನು ವರ್ಕ್ ಮಾಡ್ತಾನೆ. ಎರಡರಲ್ಲೂ ಕೂಡ ಅದನ್ನು ಮಾಡಿದ್ರೆ ನೋಡಿದ್ರೆ ಏನೋ ಅವನಿಗೆ ಅದ್ರ ಬಗ್ಗೆ ತುಂಬ ಕನ್ಸರ್ನ್ ಇರುವಾಗ ಕಾಣಿಸುತ್ತೆ. ಅದು ಆಕಸ್ಮಿಕ ಅಲ್ಲ, ಅದು ಯಶೋಧರದಲ್ಲೂ ಬರುತ್ತೆ, ಅನಂತನಾಥ ಪುರಾಣದಲ್ಲೂ ಬರುತ್ತಲ್ಲ. ಅದರಿಂದ ಎಲ್ಲೋ ಒಂದು ಈ ವಿಷಮ ದಾಂಪತ್ಯ, ವಿಫಲ ದಾಂಪತ್ಯ, ಇದರ ಬಗ್ಗೆ ಅವನಿಗೆ ತುಂಬ ಕಾಳಜಿ ಇರೋ ಹಾಗೆ ಕಾಣಿಸ್ತದೆ ಜನರಿಗೆ. ವಾಸ್ತವವಾಗಿ ಯಶೋಧರ ಚರಿತೆ ಇದೆಯಲ್ಲ, ಇದು ಒಂದು ವ್ರತಾಚರಣೆಯ ಕಥೆ. ನೋಡಿ, ನಮ್ಮಲ್ಲಿ ಸತ್ಯನಾರಾಯಣ ವ್ರತ ಅಂತ ಈಗಲೂ ಮಾಡಿ ಒಂದು ಕಥೆ ಕಟ್ಟಿದ್ದಾರೆ ನೋಡಿ. ಆ ವ್ರತದಲ್ಲಿ ಆ ಕಥೆಯನ್ನು ಓದಬೇಕು. ಈ ಗಣೇಶ ವ್ರತ ಅಂದರೆ ಗಣೇಶನ ಕಥೆ ಬರ್ತವೆ, ಗೌರಿ ವ್ರತ ಅಂದರೆ ಸ್ವರ್ಣ ಗೌರಿ ವ್ರತ. ಅದಕ್ಕೆ ಬೇರೆ ಅದರಷ್ಟು ಖರ್ಚಾಗೋ ಪುಸ್ತಕಗಳು ಯಾವುದೂ ಇಲ್ಲ. ಭೈರಪ್ಪನವರು ಅಷ್ಟು ಖರ್ಚಾಗಲ್ಲ. ಆಶ್ಚರ್ಯ ಪಡ್ಬೇಕಾಸಕ್ತಿ ಅಂದರೆ ಜನ ಬರೆದಿದ್ದು ಒಂದು ವ್ರತಾಚರಣೆಯ ಕಥೆ. ಹೇಗಾದರೂ ಮಾಡಿ ಜೈನ ಧರ್ಮವನ್ನು ಉಳಿಸಬೇಕು. ತಾತ್ವಿಕತೆಯ ನಂಬಿಕೆ ಕಡಿಮೆ ಆಗ್ತಿರ್ಬೇಕಾದ್ರೆ ಆಚರಣೆಗಳು ಪ್ರಧಾನವಾಗ್ತವೆ. ಆಚರಣೆ ಮೂಲಕಲಾದರೂ ಜನ ಹಿಡಿದಿಡಬೇಕು, ಒಟ್ಟಿಗೆ ಹಿಡಿದಿಡಬೇಕು. ಆಚರಣೆ ಬಹಳ ಮುಖ್ಯ ಆಗ್ತದೆ ಅಲ್ವಾ? ಹಾಗಾಗಿ ಆಚರಣೆ ಪ್ರಧಾನವಾದ ಆಚರಣೆಯಲ್ಲಿ ಓದಲಿಕ್ಕೆ ಉಪವಾಸ ಮಾಡಿದಂತಹ ಜೈನ ಧರ್ಮೀಯರು ಪಾರಾಯಣ ಮಾಡಬೇಕಲ್ಲ. ಅದು ಪಾರಾಯಣ ಏನಪ್ಪ ಅಂದರೆ ಊಟ ಯಾವುದು ಅಂದರೆ ಕಾವ್ಯ. ಈ ಕಥೆಯನ್ನು ಓದಿದ್ರೆ ಅಂಥ ಪುಣ್ಯ ಪ್ರಾಪ್ತಿಯಾಗುತ್ತೆ ಮತ್ತು ನಂಬಿಕೆ. ನವರಾತ್ರಿ ಸಂದರ್ಭದಲ್ಲಿ ನಮ್ಮಲ್ಲಿ ಹಿಂದೂಗಳು ನವರಾತ್ರಿ ಅಂತ ಮಾಡ್ತಾರಲ್ಲ, ಆಗಲೇ ಆಗ ಜೀವದಯಾಷ್ಟಮಿ ಅಂತ ಅಲ್ಲಿ ಅವರು ಮಾಡ್ತಾರೆ ಜೈನರು. ಆ ಜೀವದಯಾಷ್ಟಮಿ ಎಂಬ ವ್ರತಕ್ಕೆ ಸಂಬಂಧಿಸಿದ್ದು ಆ ವ್ರತದಲ್ಲಿ ಓದಲೇಬೇಕಾದ ವ್ರತಕಥೆ ಇದು. ವ್ರತಕಥೆ ಅಂದರೆ ಇವತ್ತು ನಮ್ಗೆ ಎಂಥ ಜಿಗುಪ್ಸ ಭಾವ ಬರ್ತದೆ, ಅದ್ರ ಬಗ್ಗೆ ಯಾವುದೇ ಗೌರವ ಕೂಡ ಉಂಟಾಗಲ್ಲ, ಏನಂತ ಅಲ್ವಾ? ಆದರೆ ಒಂದು ವ್ರತಕಥೆ ಅಂತ ಬರೆಯೋಕ್ಕೆ ಶುರು ಮಾಡ್ತಾನೆ ಜನ, ಆದರೆ ಅದೊಂದು ಮಹಾಕಾವ್ಯವಾಗಿ ಪರಿಣಮಿಸುತ್ತೆ. ಅದ್ಭುತವಾದ ಕಾವ್ಯ, ಕನ್ನಡದ ಒಂದು ಶ್ರೇಷ್ಠ ಕಾವ್ಯ ಯಶೋಧರ ಚರಿತೆ. ನಾನು ಅಂದ್ಕೊಂಡಿದ್ದು ಒಂದು ಪಕ್ಷ ನಾನು ಬರೆದ್ರೆ ಇಂಥ ಒಂದು ಕಾವ್ಯ ಬರೀಬೇಕು. ನಾಟ್ ಕುಮಾರವ್ಯಾಸ, ನಾಟ್ ಪಂಪ, ಪಂಪ ಅಲ್ಲ, ಕುಮಾರವ್ಯಾಸ ರನ್ನ ಖಂಡಿತ ಅಲ್ಲ. ಈ ಥರದ್ದೊಂದು ಕಾವ್ಯ, ಚಿಕ್ಕಟ್ಟಾದ ಚಿಕ್ಕ ಪುಟ್ಟ ಕಾವ್ಯ. ಅದು ಸಾಮಾನ್ಯ ಮಹಾಕಾವ್ಯದ ಬೀಸು ಇಲ್ವೇ ಇಲ್ಲ, ಸಾವಿರಾರು ಪುಟಗಳು ಅದರಲ್ಲಿ ಇಲ್ವೇ. ಒಂದು 120, 130, 140 ಪುಟ, ಬಹಳ ಪುಟ್ಟ ಕಾವ್ಯ ಜನ ಬರ್ತದೆ. ಅಚ್ಚುಕಟ್ಟಾದ ಕಾವ್ಯ, ಶಾರ್ಟ್ ಅಂಡ್ ಸ್ವೀಟ್, ನಾಟ್ ಸ್ವೀಟ್, ವೆರಿ ಬಿಟರ್. ಶಾರ್ಟ್ ಅಂಡ್ ಬಿಟರ್ ಅಂತ ಹೇಳ್ಬೇಕಾದ್ರೆ ಅಚ್ಚುಕಟ್ಟಾದ, ಅತ್ಯಂತ ಮನಸ್ಸನ್ನು ಕಲಕುವ ಒಂದು ಕಾವ್ಯವನ್ನು ಜನ ಕಟ್ಟಿಕೊಡ್ತಾರೆ. ಇವನು ಕೂಡ ಹೊಯ್ಸಳನ ವೀರಬಲ್ಲಾಳ ಅಂತ ಒಬ್ಬ ಚಕ್ರವರ್ತಿ, ಹೊಯ್ಸಳ ಚಕ್ರವರ್ತಿ ಅಂತ ಅವನ ಆ ಸ್ಥಾನದಲ್ಲಿದ್ದವ ಜನ. ಹಾಗಾಗಿ ಇವನಿಗೆ ಕವಿ ಚಕ್ರವರ್ತಿ ಪಟ್ಟ ಸಿಗುತ್ತೆ ಜನ. ಯಾರ್ಯಾರು ರಾಜನ ಆಸ್ಥಾನದಲ್ಲಿದ್ದರು ಅವರೆಲ್ಲ ಕವಿ ಚಕ್ರವರ್ತಿಗಳು, ಆ ಸ್ಥಾನದಲ್ಲಿದ್ದವರೆಲ್ಲ ಬರೀ ವರ್ತಿಗಳಷ್ಟೇ. ಈ ಪಂಪನಂತವನಿಗೆ ಚಕ್ರವರ್ತಿ ಅಲ್ಲ ಅವನು, ಕವಿ ಚಕ್ರವರ್ತಿ ಅಲ್ಲ ಅವನು.
ಈಗ ಜ್ಞಾನಪೀಠ ಸಿಕ್ಕ ನೊಬೆಲ್ ಪ್ರೈಸು ಜ್ಞಾನಪೀಠ ಅಲ್ಲಿ ಸಿಗುತ್ತಲ್ಲ ಹಂಗೆ ಯಾರು ಆಸ್ಥಾನದಲ್ಲಿರುತ್ತೋ ಅವ್ರಿಗೆ ಸಿಗುತ್ತೆ. ನರಸಿಂಹಸ್ವಾಮಿಗೆ ಪೂತಿನಾಗಿ ಸಿಕ್ಕಿಲ್ವಲ್ಲ ಜ್ಞಾನಪೀಠ, ಹೌದಾ? ಹಾಗೇನೇ ಆಯಿತು, ಪಂಪನಿಗೆ ಸಿಗಲಿಲ್ಲ ಪಾಪ. ಆದರೆ ಹೊನ್ನ, ರನ್ನ, ಜನ್ನ 3 ಜನ ಕವಿ ಚಕ್ರವರ್ತಿ ಇರ್ತಾನೆ. ಯಾಕೆಂದರೆ ಅವರು ಆಸ್ಥಾನ ಚಕ್ರವರ್ತಿಗಳ ಆಸ್ಥಾನದಲ್ಲಿ ಇದ್ದರಿಂದ ಅವರು ಚಕ್ರವರ್ತಿ ಸ್ಥಾನಿಸಿ. ಆದ್ದರಿಂದ ಜನನಿಗೆ ಬಹಳ ಸಂತೋಷ, ಹೆಮ್ಮೆ, ತಾನು ಕವಿ ಚಕ್ರವರ್ತಿ ಆಗಿದ್ದು ಬಂದು. ಪಂಪನಿಗೆ ಪಾಪ ಒಬ್ಬ ಚಕ್ರವರ್ತಿ ಅವನಿಗೊಂದು ಪತ್ರ ಬರೀತಾನೆ, ಆಹ್ವಾನ ಪತ್ರಿಕೆ ಕಳಿಸ್ತಾನೆ. ಅದಕ್ಕೆ ಅವನಿಗೆ ಖುಷಿ ಆಗುತ್ತೆ. ಚಕ್ರವರ್ತಿಗಳಿಂದ ನನಗೆ ಭಿನ್ನವತ್ತಳೆ ಬಂದಿದೆ ಅಂತ ಅವ್ನು ಬರ್ಕೋತಂತಾನೆ ಆಗಿದೆ. ಅಂದರೆ ಕವಿಗಳ ಒಳಗಿನ ಅಪೇಕ್ಷೆಗಳು, ಅಂತರ್ಗತ ಅಪೇಕ್ಷೆಗಳು ಹೇಗೆ ಎಂತೆಂಥ ಮಹಾಕವಿಗಳಲ್ಲಿ ಎಂತೆಂಥ ಕ್ಷುಲ್ಲಕವಾದ ಆಶೆಗಳು ಇರ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ಅಂತ ಹೇಳ್ಬೋದು. ಸೊ ಇದನ್ನು ಈಗ ನಾವು ಇನ್ನೊಂದಾಗಿ ಪದ್ಯಗಳನ್ನು ಸ್ವಲ್ಪ ನೋಡ್ತಾ ಹಾಗೇನೆ ಹೋಗೋಣ. ಎಕ್ಸ್ಚೇಂಜ್ ಮಾಡ್ಕೊಳ್ತ ಪುಟ 11ರಲ್ಲಿ ಪದ್ಯ 21 ಓದೋಣ. ಪುಟ 11 ಪದ್ಯ 21 ಸಿಕ್ತಲ್ಲ ಅದೇ. ಕನ್ನರನ್ ಆದರದಿಂ ಕುಡೆ ಹೊನ್ನಂ ಮನ ಮೊಸೆದು ತೈಲಪಂ ಕುಡೆ ರನ್ನಂ ಮನ್ನಿಸಿ ಬಲ್ಲಾಳಂ ಕುಡೆ ಜನ್ನಂ ಕವಿ ಚಕ್ರವರ್ತಿ ವ್ಯಸರಂ ಪಡೆದ. ಕವಿ ಚಕ್ರವರ್ತಿ ವ್ಯಸರಂ ಹೆಸರು ಕವಿ ಚಕ್ರವರ್ತಿ ಅನ್ನೋ ಹೆಸರನ್ನು ಪಡೆದರು. ಹೆಸರು ಪಡೆದರು. ಯಾರು ಕೊಟ್ಟರು ಅಂತಂದರೆ ಕನ್ನಡನು ಆದರದಿಂ ಕೂಡೆ ಹೊನ್ನ. ಕನ್ನಡ ಅನ್ನೋ ಚಕ್ರವರ್ತಿ, ಕನ್ನಡ ಅನ್ನೋ ಮಾತಿನಿಂದ ಕನ್ನಡ ಅನ್ನೋದು ಬಂದಿರೋದು. ಪಕ್ಕಾ ಕನ್ನಡ ಚಕ್ರವರ್ತಿ ಒಂದು. ಕನ್ನಡನ್ ಆದರದಿಂದ ಕೊಟ್ಟದ್ರಿಂದ ಪೊನ್ನ ಕವಿ ಪೊನ್ನನು ಚಕ್ರವರ್ತಿಯಾದ. ಮನಂ ಒಸೆದು ಮನಸ್ಸು ಪ್ರೀತಿಸಿ ತೈಲಪಂ ಕೂಡೆ ತೈಲಪ್ಪನು ಕೊಟ್ಟಿದ್ರಿಂದ ತೈಲಪ್ಪ ಚಕ್ರವರ್ತಿ ಕೊಟ್ಟಿದ್ರಿಂದ ರನ್ನನು ಚಕ್ರವರ್ತಿಯಾದ. ಮನ್ನಿಸಿ ಬಲ್ಲಾಳನು ಕೂಡೆ ಗೌರವಿಸಿ ಬಲ್ಲಾಳನು ಕೊಟ್ಟಿದ್ದರಿಂದ ವೀರ ಬಲ್ಲಾಳ ಹೊಯ್ಸಳ ಚಕ್ರವರ್ತಿ. ಜನ್ನಂ ಅಂದ್ರೆ ತಾನು, ನಾನು ಅಂತ ಹೇಳೋದಿಲ್ಲ ಅವನು, ಜನ್ನ ಚಕ್ರವರ್ತಿ ಆದನು ಅಂತ ಜನನೇ ಬರೀತಿರೋದು. ಜನ್ನ ಚಕ್ರವರ್ತಿ ಆದನು. ಹೆಸರಂ ಪಡೆದ, ಆ ಹೆಸರನ್ನು ಪಡೆದರು. ಈ 3 ಜನ ಚಕ್ರವರ್ತಿಗಳು ಹೇಗಾಗ್ತಾರೆ ಅನ್ನೋದು ಸ್ವಲ್ಪ ಸಾಹಿತ್ಯೇತರವಾದ ತಮಾಷೆ ದೃಷ್ಟಿಯಿಂದ ನೋಡಿದ್ರೆ ನಮಗಿದೊಂದು ಬಹಳ ವಿಲಕ್ಷಣವಾದ ಪದ್ಯ ಅಂತ ಇದು ನಾನು ಓದಿದ್ದೀಗ. 13ನೇ ಪುಟದಲ್ಲಿ 24ನೇ ಪದ್ಯ ನೋಡಿ. ಈ ಕಾವ್ಯವನ್ನ ಯಾಕೆ ಬರೀಬೇಕಾಯಿತು ಜನ ಅದನ್ನು ಹೇಳ್ಕೊಳ್ತಾನೆ. ನಾನು ಯಾಕೆ ಬರದೆ ಅದನ್ನು, ಈ ಕಾವ್ಯ ಅವನು ಯಾಕಾದ್ರೂ ಬರ್ದಿರ್ಲಿ, ಅದನ್ನ ಆಮೇಲೆ ತೀರ್ಮಾನ ಮಾಡೋಣ. ಆದ್ರೆ ಅವನು ಹೇಳೋದೇನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಶ್ರಾವಕ ಜನದ ಉಪವಾಸಂ ಜೀವದಯಾಷ್ಟಮಿಯೊಳಗೆ ಪಾರಣೆ ಕಿವಿಗಳಿಗೆ ಈ ವಸ್ತು ಕಥನದಿಂದ ಉದ್ಭಾವಿಸೆ ಕವಿಭಾಳಲೋಚನಂ ವಿರಚಿಸಿದ. ಕವಿಭಾಳಲೋಚನ, ಕವಿಗಳಲ್ಲಿ ಶಿವ ಅಂತ ಹೇಳ್ಬೋದು. ಅದು ಭಾಳಲೋಚನ, ಹಣೆಯಲ್ಲಿ ಕಂಡಿರುವಂಥ ಆಗಿರುವಂಥ ಈ ಜನ ಅವನು ಬಿರುದು ಕವಿಭಾಳಲೋಚನ. ಕವಿಭಾಳಲೋಚನ ಏನು ನಾವು ಬೇಕಾದ್ರೆ ಬಾಳಲೋಚನ ಅನ್ನೋದನ್ನ ಬಹಳ ಲೋಚನ ಅಂತ ಬೇಕಾದ್ರೆ ಮಾಡಿ, ಓದಕ್ಕೊಂದು ನೋಡಕ್ಕೊಂದು ದೂರ ನೋಡಕ್ಕೊಂದು ಬಿಸಿಲಿಗೊಂದು ಎಲ್ಲ ಲೋಚನೆ ಇಟ್ಕೊಂಡಿದ್ರೆ ಕವಿ ಬಹಳ ಲೋಚನ. ಕವಿ ಬಹಳ ಲೋಚನ ಅಂತೂ ಇರೋದಿಲ್ಲ, ಸಾಧ್ಯ ಇಲ್ಲ. ಅಂದ್ರೆ 2-3 ಕನ್ನಡಕ್ಕೆ ನಮ್ಮ ಗೋಕಾಕರು ಒಂದು ಕನ್ನಡಕ ಹಾಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಏನು ಕೋಟ್ ಮಾಡ್ಬೇಕಾದ್ರೆ ಇದನ್ನು ತೆಗೆದಿಟ್ಟು ಇನ್ನೊಂದು ಕನ್ನಡಕ ತಗೊಂಡು ಹಾಕ್ಕೊಡ್ಬೇಕು. ಆ ಹಾಕೊಳ್ಳೋದಲ್ಲೇ ಒಂದು ಟಿವಿ, ಆಮೇಲೆ ಒಂದು ಕೋಟ್ ಮಾಡೋರು, ಆಮೇಲೆ ತೆಗೆದು ಕೆಳಗೆ ಹಿಂಗೆ. ಇವ್ರನ್ನೆಲ್ಲ ಬೇಕಾದ್ರೆ ನಾವು ಕವಿ ಬಹಳ ಲೋಚನ. ಈ ಕವಿ ಬಹಳ ಲೋಚನಾಗಿರುವಂತಹ ಜನ ಯಾಕೆ ಈ ಕಾವ್ಯ ಬರೆದನಪ್ಪ ಅಂದರೆ, ಶ್ರಾವಕ ಜನರು, ಜೈನ ಭಕ್ತರು, ಜೈನ ಧರ್ಮೀಯರು ಉಪವಾಸ ಮಾಡಿ ಜೀವದಯಾಷ್ಟಮಿ ಅನ್ನುವಂಥ ವ್ರತವನ್ನು ಆಚರಣೆ ಮಾಡಿ ಪಾರಣೆ ಮಾಡಬೇಕಲ್ಲ. ಆ ಪಾರಣೆ ಕಿವಿಗೆ ಪಾರಣೆ ಯಾವುದು?